ರುಕ್ಮಿಣಿ 5ನೇ ಭಾಗ. ರುಕ್ಮಿಣಿಯು ಅಗ್ನಿದ್ಯೋತನೆಂಬ ವೃದ್ಧ ಬ್ರಾಹ್ಮಣನು, ಕುಲಪುರೋಹಿತನೂ ಆದಂತಹ ಅವನ ಕೈಯಲ್ಲಿ ಪತ್ರವನ್ನು ಕೊಟ್ಟು ಅದನ್ನು ಶ್ರೀಕೃಷ್ಣನಿಗೆ ತಲುಪಿಸುವಂತೆ ಹೇಳಿ, ಕೃಷ್ಣನನ್ನೇ ಒಬ್ಬನೇ ಬರುವುದು ಬೇಡ, ಯಾಕೆ ಅಂತಂದರೆ ಶಿಶುಪಾಲನು ಬಲವಂತನು, ಆದ್ದರಿಂದ ಯುದ್ಧ ಗಲಾಟೆ ಇವೆಲ್ಲ ಏನೂ ಬೇಡ, ಹೇಗಿದ್ದರೂ ವಿವಾಹದಲ್ಲಿ ಊರಿನ ಹೊರಗಡೆ ಇರುವ ಗೌರಿದೇವಿಯ ಆಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಗ ಪೂಜೆ ಎಲ್ಲವೂ ಮುಗಿದ ಬಳಿಕ ರಥದಲ್ಲಿ ಅಲ್ಲಿಗೆ ಬಂದರೆ ನಾನು ರಥವನ್ನು ಹತ್ತುತ್ತೇನೆ ಅಂತ ಹೇಳ್ತಾಳೆ. ಯಾಕೆ ಅಂತಂದರೆ ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಭಯವೂ ಇರುತ್ತೆ. ಆದ್ದರಿಂದ ಶ್ರೀಕೃಷ್ಣನು ಲೋಕಪಾಲಕನು, ಜಗತ್ತನ್ನೇ ರಕ್ಷಿಸುವವನು ಅನ್ನುವುದನ್ನು ಮರೆತಳು. ಒಬ್ಬನೇ ಬರಬೇಡ ಅಂತ ಹೇಳಿ ಜಾಗ್ರತೆ ಅಂತ ಹೇಳ್ತಾಳೆ. ಪರಮಾತ್ಮ, ಎಂದಿಗೆ ನಿನ್ನನ್ನು ದರ್ಶಿಸುವೆನೋ ನಿನ್ನ ಮೋಹನ ರೂಪವನ್ನು? ಇಲ್ಲವಾದರೆ ಈ ಕಣ್ಣುಗಳೇಕೆ? ನಿನ್ನ ಗುಣಗಳನ್ನು ಕೇಳದ ಕಿವಿಗಳೇಕೆ? ನಾಲಿಗೆ ಇರುವುದೇ ನಿನ್ನ ನೈವೇದ್ಯಕ್ಕಾಗಿ, ಕಾಲುಗಳು ಪ್ರದಕ್ಷಿಣೆಯನ್ನು ಮಾಡಲು. ಹೀಗೆ ಭಗವಂತನ ಸೇವೆಯನ್ನು ಮಾಡುತ್ತಾ ಎಲ್ಲದರಲ್ಲಿಯೂ ಪರಮಾತ್ಮನನ್ನು ದರ್ಶಿಸಿದಂತೆ ಭಾವಿಸಬೇಕು. ಶ್ರೀಕೃಷ್ಣನ ಕೈಯಲ್ಲಿರುವ ಕೊಳಲನ್ನು ನೋಡಿ ಗೋಪಿಕೆಯರೆಲ್ಲರೂ ಅಸೂಯೆಯನ್ನು ಪಡ್ತಾಯಿದ್ರು. ಆ ಕೊಳಲು ಆ ಭಗವಂತನ ತುಟಿಗಳ ಮಧ್ಯೆ ಇದೆ, ಅದಿನ್ನೆಷ್ಟು ಪುಣ್ಯ ಮಾಡಿದೆಯೋ ಅಂತ. ಅದೊಂದು ಬಿದಿರಿನ ತುಂಡು, ಅದಕ್ಕೆ 7 ತೂತುಗಳು ಅಂತ. ಆಗ ಕೊಳಲು ಹೇಳುತ್ತೆ, ಹೌದು, ನಾನು ಖಾಲಿ, ಆದ್ದರಿಂದಲೇ ಕೃಷ್ಣನು ನನ್ನಲ್ಲಿ ಗಾನವನ್ನು ತುಂಬಿದನು, ಯಾವಾಗಲೂ ಖಾಲಿ ಇದ್ದರೆ ತುಂಬಿಸಲು ಸಾಧ್ಯ ಅಂತ ಹೇಳುತ್ತೆ. ಹೀಗೆ ರುಕ್ಮಿಣಿಯು ಕೊಳಲಿನಂತೆ ಪರಮಾತ್ಮನ ಕೈ ಸೇರಲು ಸಿದ್ಧಳಾಗಿದ್ದಳು.